ನಮ್ಮ ಸಚಿವರು ಹೇಳಿದಂತೆ ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣದ ಫ್ಯಾಕ್ಟರಿಗೋಸ್ಕರ ಆ ಭೂಮಿಯನ್ನು ವಶಪಡಿಸಿಕೊಳ್ಳಲು ಜಿಲ್ಲಾಧಿಕಾರಿಗಳು ನೇಮಿಸಲಾಗಿದೆ. ಯಾರ್ಯಾರು ಭೂಮಿಯನ್ನು ಕೊಡಲಿಕ್ಕೆ ಒಪ್ಪದವರೆಷ್ಟು, ಯಾರ್ಯಾರು ಭೂಮಿಯನ್ನು ಕೊಡಲಿಕ್ಕೆ ಒಪ್ಪಲಾದವರೆಷ್ಟು ಅದರ ಮಾಹಿತಿಯನ್ನು ಪಡೆದುಕೊಂಡಿರುವೆಯಾ? ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಟ್ಟೆ ಹೊರತು ಭೂಮಿ ಕೊಡುವುದಿല്ലെಂದು ಗದ್ದಲ ಮಾಡಿದರು. ಆ ಗದ್ದಲದಲ್ಲಿ ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ. ಸಾಧ್ಯವಾಗದಲ್ಲೇ ಸಾಧಿಸಿ ತೋರಿಸುವವನಿಗೆ ನಿಜವಾದ ಕಲಿಸುತ್ತಾರೆ. ಆದ್ರೆ ನೀನೇನು ಮಾಡಿದೆಯೋ ಮುಟ್ಟಾಳ. ಈ ಗೌಡನ ಬಲಗೈ ಬಂಟನೆಂದರೆ ಹೇಗಿರಬೇಕು ಗೊತ್ತೇ? ಎಂಟಾಳಿನ ಶಕ್ತಿಯ ಬಂಟನಿರಬೇಕು. ಆ ಶಕ್ತಿಗಿಂತ ಯುಕ್ತಿಯನ್ನು ಪ್ರಯೋಗಿಸಿ ಕೆಲಸ ಮಾಡಬೇಕು. ಇದು ಸೀತಾ, ಸೀತಾ ಬಂದನ್ರಿ ಗೌಡ್ರ. ಸೀತಾ ಅನ್ಬೇಡ್ರಿ, ಮುಂದ ಪತಿ ಹಚ್ಚ ಸೀತಾಪತಿ ಅಂತ ಕರೀರಿ. ಸೀತಾಪತಿ, ಆ ರೈತರ ಭೂ ಸ್ವಾಧೀನದ ಬಗ್ಗೆ ನೀನೇನು ಕರಡು ಪ್ರತಿ ರೆಡಿ ಮಾಡಿದ್ಯಾ? ಆ ಭೂಮಿಯನ್ನು ಕೊಡಲು ಒಪ್ಪಿದವರೆಷ್ಟು, ಒಪ್ಪಲಾದವರೆಷ್ಟು? ಗೌಡ್ರಿ, ನಾವೆಲ್ಲ ಅವ್ರಿಗೆ ಕೋಳಿ ಕುರಿ ಶಾಂಡ ಎಲ್ಲ ಕುಡಿಸಿ ಅವ್ರಿಗೆ 12 ಜನ ಭಾಗ ಹೂ ಅಂತೀನ್ರಿ ಗೌಡ್ರ. ಅದ್ರಾಗ 4 ಭಾಗ ಜನ ಒಲ್ಲೆ ಅಂದ್ರಿ ಗೌಡ್ರ, ಒಲ್ಲೆ ಅಂದ್ರು. ಆದ್ರೆ ನಮ್ಗ ದಿಕ್ಕರಕ್ ಹೋಗ್ತಾರ್ರಿ. ಅಲ್ಲ ಆದರೆ ಎಂಬ ಅಪಸ್ವರದ ಮಾತೇಕೆ ಸೀತಾಪತಿ? ಈ ಹಟ್ಟಿಗೆ ಕಾರಣರಾದವರ ತಲೆಯನ್ನು ತೆಗೆಸಿಬಿಡ್ತೀನಿ. ತಲೆ ಅಷ್ಟೇ ಏಕೆ ಗೌಡ್ರೆ? ಈ ಮಾಂತ್ರಿಕನ ಯಂತ್ರದಲ್ಲಿ ಅವನೆಷ್ಟೇ ಅಂತರದಿಂದ ಹಾರಾಡಿ ಕುಳಿದರೂ ಸರಿ, ಅವರನ್ನು ಸ್ವತಂತ್ರದಿಂದ ಹಾರಾಡಲು ಬಿಡಲಾರೆ. ನಾನೇ ಬಂದಿದವನೆಂದು ಅವನೆಲ್ಲಿಗೆ ಹಕ್ಕಿತರ ಹಾರಿ ಹೋದರೂ ಸರಿ, ನಾನು ರೆಕ್ಕೆ ಬಲಿತ ಗರುಡನ ಹಾಗೆ ಅವರ ತಲೆ ತಂದು ಒಪ್ಪಿಸುತ್ತೇನೆ. ಕರೆಕ್ಟ್. ಈ ಪೊಲೀಸ್ ಪಾಟೀಲ್ MLA ವೀರನ ಗೌಡನಿಗೆ ಆ ನೆಲ ಬೇಕು ಒಂದು, ಇಲ್ಲ ಅವರ ತಲೆ ಬೇಕು ಒಂದು. ಅದನ್ನು ನೀನು ಮಾಡಿ ತೋರಿಸಲೇಬೇಕು. ನಾಲ್ಕು
ನಾನು ಮೇಲೆ ಇದ್ದೀನಿ ಎಂದು ಆ ರೈತರ ಆಸ್ತಿಯನ್ನು ಕಿತ್ತುಕೊಳ್ಳಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ಈ ನಿನ್ನ ಮಾಂತ್ರಿಕರಿಗೂ ಸಾಧ್ಯವಿಲ್ಲ. ನೀನಷ್ಟೇ ನಿನ್ನ ಕುತಂತ್ರದಿಂದ ನಿನ್ನ ಚೀಲಾಗಳನ್ನು ಕಳಿಸಿ ನನಗೆ ಚಿತ್ರಹಿಂಸೆ ಕೊಡಿಸಿದರು, ಅದರಲ್ಲಿ ಒಂದು ಕಣ್ಣು ಕೂಡ ಕೊಡಲಾರವು. ಎಚ್ಚರ! ನನಗೆ ಎಚ್ಚರ. ಅದು ಈ ವೀರಾದಿ ವೀರ MLA ವೀರನಗೌಡನಿಗೆ ಎಚ್ಚರ. ವೀರ, ಮಿಸ್ಟರ್ ವೀರ, ನಾನು ಯಾರು ಎಂದವನೆಂಬುದನ್ನು ತಿಳಿಯದೆ ನೀ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನನ್ನು ಯಮನ ಪಾದಕ್ಕೆ ಕಳಿಸಬೇಕಾಗುತ್ತದೆ. ಈ ಎಚ್ಚರ. ಈ ಎಚ್ಚರದ ಮಾತನಾಡುವ ಮಗನೇ, ನಾನು ಯಾರು ಎಂತವನು ಎಂಬುದು ನೀನು ಅರಿಯದೆ ಬಾಣದ ತರ ಮಾತನಾಡಿದರೆ ಈ ಕುರಿಪಲ್ಲವರಿಗೆ ನಿನ್ನನ್ನು ಗೊತ್ತಿಕೊಳ್ಳಬೇಕಾಗುತ್ತದೆ. ಎಚ್ಚರ! ಇವನ ಸಪ್ಪನ ಬೇಳೆ ಬೀರನಲ್ಲೇ ಚೆಕ್ಕಂತ ಕುರಿ ಹಾಲು ಕುಡಿದು ಚೆಚ್ಚನ ಬೆಳೆಸಿಕೊಂಡಿರುವ ಗೆಡ್ಡ ಮೆಣಸಿನಕಾಯಿ ಕಾರ ಇವನು. ಗೆಡ್ಡೆ ಮೆಣಸಿನ್ಕಾಯಿ ನೋಡ್ರಿ ಅಪ್ಪ, ಗೆಡ್ಡೆ ಮೆಣಸಿನ್ಕಾಯಿ ಅಂತ ಗೌಡ್ರೆ ಸ್ವಲ್ಪ ಬರಿಲ್ಲ. ಮಾಡ್ಬಿಡ್ರಿ ಗೌಡ್ರ, ಬರೋಬ್ಬರಿ ಆಗತ್ ನೋಡ್ರಿ ನಮ್ ಕೆಲಸ. ಕರೆಕ್ಟ್, ವೆರಿ ಗುಡ್. ನೋಡು ಬೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ಸುಮ್ಮನೆ ನೀ ನನ್ನೊಂದಿಗೆ ಕೈ ಜೋಡಿಸಿದರೆ ಈ ಸಮಾಜದಲ್ಲಿ ನಿನ್ನನ್ನು ಯಾರು ಮುಟ್ಟಿ ಮಾತನಾಡಿಸಿದಂತಾಗೆ ನಿನ್ನನ್ನು ಶ್ರೀಮಂತನನ್ನಾಗಿ ಮಾಡಿಬಿಡುತ್ತೇನೆ. ಯಾಕೆಂದರೆ ಆ ಸರ್ಕಾರಿ ಗೋಮಾಳ 300 ಎಕರೆ ನಿನ್ನದು ಅಲ್ಲ, ನನ್ನದು ಅಲ್ಲ. ಅಲ್ಲಿ ಹಾದು ಹೋಗುವ 400 ಎಕರೆ ಜಮೀನು ನನ್ನದು ಅಲ್ಲ, ನಿನ್ನದು ಅಲ್ಲ. ನೀವು ಅಂದ್ರೆ ಹೇಳು, ನೀವು ಅಂದ್ರೆ ಮಾತು ಕೊಡು. ತಡ ಮಾಡದೆ ನಿನಗೆ ಎಷ್ಟು ಹಣ ಬೇಕು ಈಗಲೇ ಕೊಟ್ಟು ಬರ್ತೇನೆ. ನಿನ್ನ ಮಾತು ಕೇಳಿ ನಾನು ನಗಬೇಕು, ಅಳಬೇಕು. ನನಗೊಂದು ತಿಳಿಯಬೇಕಾಗಿದೆ ಸಾವುಕಾರ. ಲೇ ಬೀರ, ಹಣ ಅಂದ್ರೆ ಹಣ ತೆಗಿಯೋ ಈ ಸಮಾಜ, ಹಣ ಅಂದ್ರ ಹೆಣನು ಬಾಯಿ ತೆಗಿ ಈ ಸಮಾಜದೊಳಗ ರೊಕ್ಕ ಕೊಡ್ತೀನಿ ಯಾಕೆ ಕೊಡ್ತೀನಿ ಬೀರ? ಆ ದುಡ್ಡನ್ನು ಈ ಸಮಾಜದೊಳಗೆ ನಗನಗುತ್ತ ಬಾಳ. ಇಲ್ಲಕ್ಕಂದ್ರೆ ಇಲ್ಲಿ ಕುಂತಾರಲ್ಲ ಜನ ನಿನಗೆ ದಡ್ಡ ಅಂತಾರಲೇ, ದಡ್ಡ ಅಂತಾರ. ನಿನ್ನ ಕೈಯಿಂದ ಲಂಚ ತಿಂದು ಆ ಗುಡ್ಡ ಹಾಳು ಮಾಡಿಕೊಳ್ಳಲಿಕ್ಕೆ ನಾನೇನು ನಿನ್ನಂತ ಲಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೇದ ಮಾತಿಗೆ ಸತ್ತು ಹೊಡೆದು ರೈತರ ಬೆನ್ನಿಗೆ ಬೆನ್ನೆಲುವಾಗಿ ನಿಂತು ಸತ್ತ ಕುರಿಯನ್ನು ಒತ್ತು ಮಾರುವ ನೇಯತ್ತಿನ ಕುರುಬಲೇನರು. ಹೇ ಬೀರ, ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಮಾತನಾಡಬೇಡ. ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ. ಹಣ ಪಡೆದು ನಿನ್ನ ಗುಣ ಉಳಿಸಿಕೋ. ತಮ್ಮ, ಇಲ್ಲ ಅಂದ್ರ ನೀ ಕೊಟ್ಟಿದ್ದು ಹಣನು ಹೋಗ್ತೈತೆ. ಮುಂದ ಒಂದಿನ ನಿಂದ ಹೆಣ ಹೋಗತ್ ನೋಡ್ಲಿ ತಮ್ಮ, ಹೆಣ ಹೋಗತ್ತೆ. ಎಚ್ಚರದಿಂದ ಮಾತನಾಡ ಮಗನೇ. ನನ್ನ ಹೆಣ ಹೋಗುವ ಮುನ್ನ ಈ ನಿಮ್ಮೂರ ಹೆಣ ಹೇಗೆ ಮಾಡಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಅಂದು ವೀರ ಸಿಂಧೂರ ಲಕ್ಷ್ಮಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಚರಿತ್ರೆ ಸ್ಫೂರ್ತಿಯನ್ನು ಬೆಳೆದಿರುವ ಕಂಡು ದೇಹನೇ ಇದು. ನಿನಗೆ ಕೊನೆಯದಾಗಿ ಹೇಳೋಗಕ್ಕೆ ಬಂದಿನಿ. ಆ ಕೂದಲು ದನ ಕುರಿಗಳ ಸತ್ತು, ಆ ಜಮೀನು ಈ ಜಗತ್ತಿಗೆ ಹಣ್ಣು ಹಾಕುವ ರೈತರ ಸತ್ತು. ತಾಕತ್ತಿದ್ರೆ ಬಂದು ಮುಟ್ಟಿ ನೋಡ್ಲಿ. ಸೀತಾಪತಿ ಎಷ್ಟು ಸ್ವತ್ತಿನಿಂದ ಮಾತಾಡಿ ಹೋದಿಲ್ಲ ಬೀರ.